ಮಾವ, ನಾನೊಂದು ಪುಸ್ತಕದಲ್ಲಿ ಅಡುಗೆಗಳ ಬಗ್ಗೆ ಬರ್ಕೊಂಡಿದ್ದೆ. ಆ ಪುಸ್ತಕ ಇಲ್ಲೇ ಸ್ಟೋರ್ ರೂಮಲ್ಲಿದೆ ಅನ್ಸುತ್ತೆ. ನಾನು ಹೋಗಿ ಹುಡುಕ್ಲಾ ಮಾವ? ಯಾಕೆ ತುಳಸಿ ನೀನು ಹೀಗಾಗ್ಬಿಟ್ಟೆ? ಇದು ನಿನ್ನ ಮನೆ ಅಲ್ವಾ? ನೀನು ಹುಡ್ಕೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ತುಳಸಿಯವರೇ ಇರಿ, ನಾನು ಬರ್ತೇನೆ. ಹೇಳಿ ತುಳಸಿಯವರೇ. ನಾನು ಇಲ್ಲಿ ಹುಡುಕ್ತೀನಿ. ಅಲ್ಲೊಂದಿಷ್ಟು ಪುಸ್ತಕ ಇದೆಯಲ್ಲ, ಅಲ್ಲಿ ನೋಡ್ತೀರಾ? ಇದು ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ ಇದು. ಇದೇನಿದು ಬಾಕ್ಸು? ಈ ಪೆಟ್ಟಿಗೆ ಎಲ್ಲಿದೆಯಾ? ಸ್ವಲ್ಪ ಇಟ್ಕೋತೀರಾ? ಇಷ್ಟು ಚಿಕ್ಕ ಬಟ್ಟೆಗಳು ಯಾರ್ದು ಇದು ತುಳಸಿಯವರೇ? ಇದು ಪಾಪು ಮತ್ತೆ ಪುಟ್ಟಿ ಚಿಕ್ಕವರಾಗಿದ್ದಾಗ ಹಾಕೋತಾ ಇದ್ದಿದ್ದ ಬಟ್ಟೆಗಳು. ಇದು ಸಮರ್ಥ 4 ವರ್ಷ ಆಗಿದ್ದಾಗ ತಗೊಂಡಿದ್ದ ಬಟ್ಟೆ. ಹಾ, ಇದು ನಾವು ಮೈಸೂರಿಗೆ ಹೋಗಿದ್ವಿ, ಅಲ್ಲಿ ತಗೊಂಡಿದ್ದು. ಈ ಬಟ್ಟೆ ಇದೆಯಲ್ಲ, ಇದನ್ನು ಸಂಧ್ಯಾ ದಿನ ಹಾಕುವಂತ ಗಲಾಟೆ ಮಾಡೋಳು. ಹಾಕಲಿಲ್ಲ ಅಂದ್ರೆ ಬಿಡ್ತಾನೆ ಇರಲಿಲ್ಲ. ಇದು ಹಳೇದಾದ್ಮೇಲೂ ಯಾವುದೋ ಒಂದು ಹಬ್ಬದಲ್ಲಿ ಹೊಸ ಬಟ್ಟೆ ಬೇಡ, ಇದೇ ಬೇಕು ಅಂತ ಹಾಕೊಂಡಿದ್ಲು. ಅವಳ ಹಠ, ಅವಳ ಕೋಪ, ಏನಾದರೂ ಕೊಡಿಸ್ದೇ ಇದ್ರೆ ಅವಳು ನನ್ನ ಮೇಲೆ ಮುನಿಸ್ಕೋತಾ ಇದ್ದಿದ್ದ ರೀತಿ ಈಗಲೂ ಬದಲಾಗಿಲ್ಲ ಅನಿಸ್ತಾ ಇದೆ. ಪಾಪು ಕೋಪ ಮಾಡ್ಕೊಂಡಾಗ ಅವನಿನ್ನೂ ಪುಟ್ಟ ಮಗು ಹಾಗೆ ನನ್ನ ಕಣ್ಣಿಗೆ ಕಾಣಿಸ್ತಾನೆ. ಆಗ ಅವನು ಮುದ್ದಾಗಿ ಮಾತಾಡ್ತಾ ಇದ್ದ. ಈಗ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾನೆ. ಅಮ್ಮ, ಸ್ವಲ್ಪ ಬರ್ತೀರಾ? ಹಾ, ಬಂದೆ. 1 ನಿಮಿಷ ಬಂದೆ. ನೀವು ಹುಡುಕ್ತಾ ಇರಿ. ಒಂದು ನೋಟ್ಬುಕ್ಕಲ್ಲಿ ಅಡುಗೆ ರೆಸಿಪಿಗಳೆಲ್ಲ ಬರೆದಿದ್ದೀನಿ. ನಿಮ್ಗೆ ಸಿಕ್ಕಿದ್ರೆ ನಾನು ಕೂಗಿ. ಸರಿ, ನೀವು ಹೋಗಿ ತುಳಸಿ. ತುಳಸಿಯವರೇ, ಸಿಕ್ತು. ಮಳೆಗಾಲ, ಮೊದಲ ಮಳೆ, ಆ ಮಣ್ಣಿನ ವಾಸನೆ ಮನಸ್ಸಿಗೆ ಒಂಥರ ಆಹ್ಲಾದ. ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೆ ಮನೆ ಮಂದಿ ಎಲ್ಲ ಸೇರಿ ಜಲಪಾತದ ಅಡಿಯಲ್ಲಿ ನಿಂತು ನಲಿದಾಡಬೇಕು. ಮುಗಿಲೆತ್ತರದ ಬೆಟ್ಟದ ತುದಿಯಲ್ಲಿ ನಿಂತು ಮನೆ ಮಂದಿ ಹೆಸರೆಲ್ಲ ಕೂಗಿ ಹೇಳಬೇಕು. ಆ ಪ್ರತಿಧ್ವನಿಗೆ ಕಿವಿ ಕೊಡಬೇಕು. ನಾನು ಶಾಲೆಗೆ ಹೋಗುವಾಗ ರಾಧಮ್ಮನ ಮನೆಯ ಹಿತ್ತಲು ದಾಟಿ ಒಳದಾರಿಲಿ ಹೋಗ್ತಾ ಇದ್ದೆ. ತೋಟದ ಮಧ್ಯೆ ಅವ್ರ ಮನೆ ಹಸು ಕರುಗಳು ಮೇಯುತ್ತಿತ್ತು. ಹಸುಗಳ ಮುಗ್ಧತೆ ನನ್ನನ್ನು ಬೆರಗಾಗಿಸ್ತಿತ್ತು. ಕರುಗಳು ಖುಷಿಯಿಂದ ಚಂಗನೆ ಜಿಗಿಯುವುದನ್ನು ನೋಡಿದಾಗ ನಮ್ಮನೇಲೂ ಹಸು ಕಟ್ಟಬೇಕು, ಕರುಗಳ ಜೊತೆ ಆಟ ಆಡಬೇಕು ಅನಿಸೋದು. ಆದರೆ ನಮ್ಮ ಮನೇಲಿ ಅಷ್ಟು ಜಾಗ ಆಗಲಿ ಅನುಕೂಲ ಆಗಲಿ ಇರಲಿಲ್ಲ. ಆ ಕನಸು ಕನಸಾಗಿ ಉಳಿಯಿತು.
ಮಾಧವ್ ಅವರೇ, ರೆಸಿಪಿ ಬುಕ್ ಸಿಕ್ತಾ? ಹಾ, ಸಿಕ್ತು. ಇದೇನಾ ನೋಡಿ. ಹಾ, ಇದೆ ಇದೆ ನಾನು ಹುಡುಕ್ತಾ ಇದ್ದಿದ್ದ ಪುಸ್ತಕ. ಇದರಲ್ಲಿ ಸ್ಪೆಷಲ್ ಪೊಂಗಲ್ ರೆಸಿಪಿನೂ ಇದೆ, ಅಮ್ಮ ಹೇಳಿದ್ದಿದ್ದು. ಸದ್ಯ ಸಿಕ್ತಲ್ಲ. ತುಳಸಿಯವರೇ, ಹುಡುಕಿದ್ರೆ ಇಲ್ಲಿ ಇನ್ನೇನೇನು ಬೆಲೆ ಬಾಳೋ ವಸ್ತುಗಳಿದೆಯೋ. ತಮಾಷೆ ಮಾಡಬೇಡಿ. ಬೆಲೆ ಕಟ್ಟಕ್ಕಾಗದೇ ಇರೋ ಈ ರತ್ನ ಸಿಕ್ಕಿದ್ದು ಇಲ್ಲಿಂದಲೇ. ಅದು ಹೇಗೆ? ನೆನಪು ಮಾಡ್ಕೊಳ್ಳಿ, ಕ್ಯಾಮ್ರಾ, ಆಂಟಿಕ್ ಕ್ಯಾಮ್ರಾ. ಚೋಟು, ಒಳಗೆ ಕರಿಯಲ್ವಾ? ಕ್ಷಮಿಸಿ, ಬನ್ನಿ. ನೀರು. ಹಾಂ, ತಗೊಳ್ಳಿ. ಸಾರಿ, ತಗೊಳ್ಳಿ. ಥ್ಯಾಂಕ್ ಯು. ಅದು ಉಪ್ಪು. ಹೊರಡೋಣವಾ? ಹಾಂ, ಸರಿ, ಹೋಗೋಣ. ಅಮ್ಮ, ಇವತ್ತು ನೀವೇನು ಬಡಿಸೋ ಹಾಗಿಲ್ಲ, ಎಲ್ಲ ನಾನು ಬಡಿಸ್ತೀನಿ, ನೀವು ಹೋಗಿ ಕೂತ್ಕೊಳ್ಳಿ. ಸಿರಿ, ನಮ್ಮ ಮನೆಯಲ್ಲಿ ನಾನು ಬಡಿಸ್ಬಾರ್ದಾ? ತುಳಸಿ, ಕೂತ್ಕೊಂಡು ಊಟ ಮಾಡು. ಮಾವ, ನೀವು ಗೊತ್ತಲ್ವಾ, ದತ್ತನ ಮಾತು ಅಂದರೆ ಬರೀ ಮಾತಲ್ಲ, ಶಾಸನ. ಮದುವೆ ಆಗ ಬಂದು ವರ್ಷ ಆಯಿತು, ಇನ್ನೂ ಸರಿಯಾಗಿ ಅನ್ನ ಬೇಯಿಸೋಕೆ ಬರಲ್ಲ. ಹಾ, ಇಷ್ಟು ದಿನ ಚೆನ್ನಾಗಿತ್ತು, ಇವತ್ತೇನೋ ಅಮ್ಮ ಬಂದಿದ್ದಾರೆ ಅಂತನಾ? ಅವಳು ಅಷ್ಟೇ. ಪಾಪು, ಬಾ ಕೂತ್ಕೋ, ಊಟ ಮಾಡುವಂತೆ. ಇಲ್ಲ ಬೇಡ, ನನಗೆ ನನ್ನ ಹೆಂಡತಿ ಬಾಕ್ಸ್ ಕೊಟ್ಟು ಕಳಿಸಿದ್ದಾಳೆ, ನಾನು ಇದನ್ನು ತಿಂತೀನಿ. ನೀವು ನಿಮ್ಮ ಸಂಬಂಧಿಕರ ಮನೆಗೆ ಬಂದಿದ್ದೀರಾ, ನೀವು ಊಟ ಮಾಡಿ, ನಾನು ಡ್ಯೂಟಿಲಿದ್ದೀನಿ. ಈ ದಿಮಾಕೆ ಬೇಡ ಅಂತ ಅನ್ನೋದು. ಅಪ್ಪ ಅಮ್ಮನ ಜೊತೆನಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಏನು ಸೌದು ಹೋಗ್ತೀಯಾ ನೀನು? ಆಹಾ, ಅಪ್ಪನ್ನ ಸಾರ ಅಂತೆ, ಅಮ್ಮನ್ನ ಮೇಡಮ್ ಅಂತೆ. ತಾತ, ಪದೇ ಪದೇ ಅದನ್ನೇ ಹೇಳ್ತಿರ್ಬೇಡಿ, ಅವರೀಗ ನನಗೆ ಮೇಡಮ್ ಅಷ್ಟೇ. ಬಿಡಿದತ್ತ, ಊಟ ಮಾಡುವಾಗ ಮಾತ್ಯಾಕೆ? ಪಾಪು, ನೀನು ಈ ಡ್ರೈವರ್ ಕೆಲಸ ಮಾಡೋದ್ರ ಬದಲು ಇವ್ರ ಕೆಫೆಲಿ ಕ್ಯಾಶಿಯರ್ ಆಗಿ ಸೇರ್ಕೋಬೋದಲ್ವಾ? ಕಷ್ಟದ ಕೆಲಸ ಏನೂ ಅಲ್ಲ, ಸಂಬಳನೂ ಜಾಸ್ತಿ ಬರುತ್ತೆ. ಬೇಕಾಗಿಲ್ಲ, ನನಗೆ ಡ್ರೈವರ್ ಕೆಲಸನೇ ಸಾಕು. ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದೆ.
ಟ್ರಾವೆಲ್ ಏಜೆನ್ಸಿಯವರು ನಿಮ್ಮ ಮನೆ ಫಿಕ್ಸ್ ಮಾಡಿದ್ರು ನಿಮ್ಮ ಮನೆಗೆ ಬರಬೇಕಾಯ್ತು ಅಷ್ಟೇ. ಈಗ ಹೇಗೋ ಇದ್ರ ಜೊತೆಗೆ ಅವಿನಾಶ್ ಸರ್ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ದೀನಲ್ವಾ, ಸದ್ಯಕ್ಕೆ ಸಾಕು. ನಿಮ್ಮ ದಯಿಂದ ಕೆಲಸ ಕೊಡ್ಸೋದೇನು ಬೇಕಾಗಿಲ್ಲ. ನಿನಗೆ ಆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾ ಇರೋದು ನಿನ್ನ ಮೇಲಿನ ದಯೆಯಿಂದನೋ ಅಥವಾ ಕರುಣೆಯಿಂದನೋ ಅಲ್ಲ, ನಿನಗೆ ಆ ಕೆಲಸನ ನಿಭಾಯಿಸೋ ಸಾಮರ್ಥ್ಯ ಇದೆ ಅಂತ. ನೀವು ಊಟ ಮುಗಿಸ್ಕೊಂಡು ಬನ್ನಿ, ನನ್ನ ಕಾರ್ ಹತ್ರ ಇರ್ತೀನಿ. ತುಳಸಿ, ಅವನ ಮಾತಿಗೆ ಯಾಕೆ ಬೇಜಾರು ಮಾಡ್ಕೋತೀಯ? ತಾಯಿ ಅಂತನ್ನೋ ಪ್ರೀತಿ ಅವನಿಗೆ ಇಲ್ಲದೆ ಇದ್ದಿದ್ರೆ ಕಾರಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದ. ಇಲ್ಲಿ ಯಾಕೆ ನಮ್ಮ ಜೊತೆಲಿ ಊಟ ಮಾಡ್ತಿದ್ದ ಹೇಳು? ಊಟ ಆದರೂ ಮಾವ, ಅವನಿಗೆ ಅಹಂ ಜಾಸ್ತಿ. ಎಷ್ಟೇ ಆಗಲಿ ನನ್ನ ಮೊಮ್ಮಗ ಅಲ್ವಾ ಅವನು. ಇವರೆಲ್ಲ ಶೆಟ್ಟಿ ಕಡೆಯವರಲ್ವಾ? ಇವರೆಲ್ಲ ಇವಾಗ ಯಾಕೆ ಬರ್ತಾ ಇದ್ದಾರೆ? ಇವರೆಲ್ಲ ಈಗ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಸರ್, ದಯವಿಟ್ಟು ಗಲಾಟೆ ಮಾಡಿಬಿಡಿ, ದಯವಿಟ್ಟು ಇಲ್ಲಿಂದ ಹೊರಡಿ. ಸಂಜೆ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಕೂತ್ಕೊಂಡು ಮಾತಾಡೋಣ. ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಬಂದಿಲ್ಲ, ನಾವು ವಸೂಲಿಗೆ ಬಂದಿದ್ದೀರಿ. ಸರ್, ಅವತ್ತು ಬಡ್ಡಿಗೆ ಅಂತ ಇದ್ದಿದ್ದನ್ನ ನೀವೇ ಕಿತ್ಕೊಂಡು ಹೋದ್ರಿ ಅಲ್ವಾ? ಅಸಲು ತಾನೇ, ಸ್ವಲ್ಪ ಟೈಮ್ ಕೊಡಿ, ನಾನೇ ಕೊಡ್ತೀನಿ. ನೀನು ಕೊಡೋ ಅಸಲಿಗೆ ಮತ್ತೆ ಬಡ್ಡಿ ಬೆಳೀತಾ ಇರುತ್ತೆ. ತಿರ್ಗಾ ನೀನು ಹಿಂದೆ ಸುತ್ತಬೇಕಾ ನಾವು? ಅವನು ಹಾಗೆಲ್ಲ ಮಾತಾಡ್ದ ಅಂತ ಬೇಜಾರು ಮಾಡ್ಕೋಬೇಡ ಮಾಧವ. ಅವನ ಬುದ್ಧಿ ಗೊತ್ತಿರೋದೇ ತಾನೇ. ಕಣ್ಣಲ್ಲಿ ಪ್ರೀತಿ ಇರುತ್ತೆ, ಮನಸ್ಸಲ್ಲಿ ತಾಯಿ ಅಂತನೋ ಅಕ್ರೆ ಇರುತ್ತೆ. ಆದರೆ ಮಾತಾಡೋವಾಗ ಮಾತ್ರ ಬೆಂಕಿ ಬೆಂಕಿ ಉಗುಳ್ತಾ ಇರ್ತಾನೆ. ಪರವಾಗಿಲ್ಲ ದತ್ತ, ಅವನು ಹಾಗೆ ಮಾತಾಡ್ತಾನೆ ಅಂತ ನಮಗೇನು ಬೇಜಾರಿಲ್ಲ. ಎಲ್ಲ ಒಂದಲ್ಲ ಒಂದಿನ ಸರಿ ಹೋಗುತ್ತೆ. ಸರಿ, ನಾವೇನು ಬರ್ತೀವಿ. ಮಾವ ಬರ್ತೀನಿ ಮಾವ. ಹುಷಾರು. ಸರಿ ಮಾವ, ನೀವು ಅಷ್ಟೇ. ಸಮರ್ಥೆಯಲ್ಲಿ ಹೊರಡೋಣವಾ? ಪಾಪು, ಏನಾದರೂ ಸಮಸ್ಯೆನಾ? ಯಾರು ಅವರೆಲ್ಲ? ಅವರು ಯಾರಿಲ್ಲ, ನಮ್ಮ ಫ್ರೆಂಡ್ಸ್ ಅವರು. ಫ್ರೆಂಡ್ಸಾ? ಏನೋ ಕೂಗಾಡ್ದಾಗಿತ್ತು. ಫ್ರೆಂಡ್ಸ್ ಅಂದರೆ ಹಾಗೆ ತುಳಸಿ ಅವರೇ, ಅದೇನೋ ಗೋವಾಗೆ ಹೋಗೋಣ ಅಂತ ಹೇಳ್ತಾ ಇದ್ರು ಅಲ್ವಾ? ನನಗೆ ಕೇಳಿಸ್ತು. ಬನ್ನಿ ಬನ್ನಿ ಹೋಗೋಣ. ಇವ್ರು ಯಾಕೆ ನನ್ನ ಸೇವ್ ಮಾಡ್ತಾರೆ?
ಬೇರೆಯವ್ರ ಡೈರಿನ ಓದೋದು ತಪ್ಪು ಅಂತ ನನಗೆ ಗೊತ್ತು. ಆದರೆ ಇಂಥದ್ದೊಂದು ತಪ್ಪು ಮಾಡೋಕ್ಕೆ ನನಗೆ ಇಷ್ಟ ಆಗ್ತಿದೆ. ಏನು ಮಾಡೋದು, ನೀವಂತೂ ನಿಮ್ಮ ಮನಸ್ಸಿನ ಮಾತುಗಳನ್ನು, ನಿಮ್ಮ ಮನಸ್ಸಲ್ಲಿರೋ ಆಸೆಗಳನ್ನು ನನ್ನ ಹತ್ರ ಹೇಳಲ್ಲ. ಕಡೆ ಪಕ್ಷ ಅದೆಲ್ಲ ಹೀಗಾದರೂ ನನಗೆ ಗೊತ್ತಾಗಲಿ ಅನ್ನೋ ಆಸೆ ಅಷ್ಟೇ. ಸಾರಿ. ಅಭಿ ಮನೆ ಬಿಟ್ಟು ಹೋಗ್ತೀನಿ ಎಂದಾಗ ನನ್ನ ಹೃದಯನೇ ಒಡೆದು ಹೋಗಿತ್ತು. ಹೇಗಾದರೂ ಮಾಡಿ ಅವನನ್ನು ಇಲ್ಲೇ ಉಳಿಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಅವನು ಮಾಧವ್ ಅವ್ರ ಮಗ ಅನ್ನೋದಕ್ಕಿಂತ ನನ್ನ ಸ್ವಂತ ಮಗ ಅನ್ನೋ ಭಾವನೆ ನಂದು. ನನಗೆ ಸಮರ್ಥ್ ಮತ್ತು ಸಂಧ್ಯಾ ಹೇಗೋ, ಅಭಿ ಮತ್ತು ಅವಿನಾಶ್ ಕೂಡ ಹಾಗೇನೆ. 4 ಜನರು ನನ್ನ ಮಕ್ಕಳೇ. ಅವ್ರು ಯಾರಿಗೆ ಸ್ವಲ್ಪ ನೋವಾದರೂ ನನಗೆ ತಡೆಯೋಕ್ಕಾಗಲ್ಲ. ಏನು ಪೂರ್ಣಿ, ಒಬ್ಳೊಬ್ಳೆ ನಗ್ತಾ ಇದೆಯಾ? ಇದನ್ನೆಲ್ಲ ನೋಡಿದ್ರೆ ನೀವು ನಗ್ತೀರಾ. ಬನ್ನಿ ಕೂತ್ಕೊಳ್ಳಿ. ಹೌದಾ, ಏನದು? ಇದು ನಿಮ್ಮ ಮಗನ ಚಿಕ್ಕವನಿದ್ದಾಗ ತೆಗ್ದಿದ್ದ ಫೋಟೋಗಳು. ನೋಡಿ ಹೇಗಿದ್ದಾರೆ. ಅಯ್ಯೋ ನಿನ್ನ, ಇದೆಲ್ಲ ಎಲ್ಲಿ ಸಿಕ್ತು ನಿನಗೆ? ಯಾರು ನೋಡಬಾರ್ದಂತ ಸೇಫಾಗಿ ಎತ್ತಿಟ್ಟಿದ್ದೆ. ಇದೆಲ್ಲ ಯಾಕೆ ತೊಗೊಂಡೆ? ಯಾರು ನೋಡಬಾರ್ದ? ಏಕೆ? ಇದ್ರಲ್ಲಿ ನೀವು ಮಾಡಿರೋ ಚೇಷ್ಟೆ ಎಲ್ಲ ಗೊತ್ತಾಗುತ್ತೆ ಅಂತನಾ? ಅಮ್ಮ ಇಲ್ಲಿ ನೋಡಿ, ಎಲ್ಲೋ ನೋಡ್ಕೊಂಡು ಹೆಂಗೆ ಕೂತಿದ್ದಾರೆ, ಮೂತಿ ಉದಿಸ್ಕೊಂಡು ಇದೇ ಥರ. ನೋಡಿ, ಅದೆಲ್ಲ ನೋಡಬೇಡಿ ಅಂತ ಹೇಳ್ತೀನಿ ಅಂತಾನೆ. ಈಗ ನೀನು ಅದನ್ನು ಕೊಡ್ತೀಯೋ ಇಲ್ವೋ? ಯಾಕೋ ಕೊಡಬೇಕು? ನನ್ನ ಮಗ ಚಿಕ್ಕವನಿದ್ದಾಗ ಹೇಗಿದ್ದ ಅಂತ ನಾನು ನೋಡಬಾರ್ದಾ? ಪುಣಿ ಕೊಡಬೇಡ, ಕೊಡಬೇಡ. ಅಮ್ಮ, ಅದ್ರಲ್ಲಿ ನಾನು ಹೇಗೇಗೋ ಇದ್ದೀನಿ. ಚಿಕ್ಕ ಮಗು ಇದ್ದಾಗ ತೊಗೊಂಡಿದ್ದ ಫೋಟೋಸ್ ಎಲ್ಲ ಇದೆ. ಅಮ್ಮ ಇದ್ರಲ್ಲಿ ನೋಡಿ, ಅವ್ರು ಇದ್ರಲ್ಲಿ ಬಟ್ಟೆನೇ ಹಾಕಿಲ್ಲ. ಈಗ ನಾನು ಕೊಡ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾನು ಕಿತ್ಕೊಡ್ತೀನಿ. ಅಮ್ಮ ತಗೊಳ್ಳಿ, ಕೊಟ್ರೆ ನನ್ನ ಮೇಲೆ ಆಣೆ. ಅಯ್ಯೋ, ಆಣೆ ಮಾಡ್ಬಿಟ್ಯಾ? ಹಂಗಾದ್ರೆ ನಾ ಖಂಡಿತ ಕೊಡಲ್ಲಪ್ಪ. ನೀವು ಕೊಡೋಕ್ಕಾಗಲ್ಲ ಸರಿ, ಆದರೆ ನಾನೇ ಕಿತ್ಕೋಬೋದಲ್ವಾ? ಅಮ್ಮ 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 ಏನಾಯ್ತಮ್ಮ? ಅಮ್ಮ ಎದ್ದೇಳಿ. ಅಮ್ಮ ಅಮ್ಮ